ಬಿಗ್ ಬಾಸ್ ಸೀಸನ್ 12 ಶುರುವಾಗಿದ್ರಿಂದನೂ ಕೂಡ ಗಿಲ್ಲಿ ಹಾಗೆ ಕಾವ್ಯ ಅವರು ಲವರ್ಸ್ ಅನ್ನುವಂತಹ ರೂಮರ್ಸ್ ಎಲ್ಲಾ ಕಡೆ ಹರಿದಾಡ್ತಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇವಾಗ ಸ್ವಲ್ಪ ದಿನದಿಂದ ಅದ್ಯಾಕೋ ಉಲ್ಟಾ ಹೊಡಿಯೋ ತರ ಅನಿಸ್ತಾ ಇದೆ. ಯಾಕಂದ್ರೆ ಇವಾಗ ಗಿಲ್ಲಿ ಹಾಗೆ ರಕ್ಷಿತಾ ಲವ್ ಸ್ಟೋರಿ ಅಂದ್ರೆ ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಇದು ಶುರು ಆಗಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇವತ್ತು ವೀಕೆಂಡ್ ಅಲ್ಲಿ ಕೂಡ ಕಿಚ್ಚ ಸುದೀಪ್ ಸರ್ ಅವರು ರಕ್ಷಿತಾ ಅವ್ರ ಹತ್ರ ಕೆಲವೊಂದು ವಿಚಾರಗಳನ್ನ ಡಿಸ್ಕಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನ ಕೊನೆಯ ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಹೌದು, ನಮಗೆ ಒಂದು ಟೀಸರ್ ರಿಲೀಸ್ ಆಗಿದೆ. ಅದರಲ್ಲಿ ನೀವು ನೋಡ್ತಾ ಇರ್ಬೋದು, ರಕ್ಷಿತಾ ಶೆಟ್ಟಿ ಅವರಿಗೆ ಸುದೀಪ್ ಅವರು ತುಂಬಾನೇ ಕಿವಿ ಮಾತನ್ನ ಹೇಳಿದ್ದಾರೆ. ಕಿಚ್ಚನ ಪಂಚಾಯಿತಿಯ ಪ್ರೋಮೋ ಒಂದನ್ನ ವಾಹಿನಿ ಕೂಡ ರಿಲೀಸ್ ಮಾಡಿದೆ. ಅದರಲ್ಲಿ ಗಿಲ್ಲಿ ರಘು ಅವರು ಬೇರೆಯವ್ರ ಜೊತೆ ಕ್ಲೋಸ್ ಆದ್ರೆ ನಿಮ್ಗೆ ಆಗೋದಿಲ್ಲ ಎಂದು ಕಿಚ್ಚ ಸುದೀಪ್ ಅವರು ಹೇಳಿದ್ದರು. ಆಗ ರಕ್ಷಿತಾ ಸುಮ್ಮನಾಗಿದ್ದರೆ, ಹೌದು, ರಾಶಿಕಾ ಶೆಟ್ಟಿ ಅವರು ರಘು ಪಕ್ಕ ಕೂತಿದ್ರು. ಆಗ ರಕ್ಷಿತಾ ಅವರು, ನೀವು ರಘು ಅಣ್ಣನ ಪಕ್ಕ ಕೂತಿದ್ದರೆ ಅವರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಎಂದು ಹೇಳಿದ್ರು. ಇದು ಕೂಡ ಚರ್ಚೆ ಆಗಿತ್ತು. ರಕ್ಷಿತಾ ಅವರು ಇದೇ ವಿಚಾರಕ್ಕೆ ಜಗಳ ಕೂಡ ಆಡಿದ್ರು. ಇನ್ನ ಗಾರ್ಡನ್ ಏರಿಯಾದಲ್ಲಿ ಗಿಲ್ಲಿ ನಟ ಅವರು ಸೋಫಾ ಮೇಲೆ ಕೂತಿದ್ರು. ಅಲ್ಲೇ ಪಕ್ಕದಲ್ಲಿದ್ದ ಬೀನ್ ಬ್ಯಾಗ್ ಅನ್ನ ರಕ್ಷಿತಾ ಅವರು ತಗೊಂಡು ಬೇರೆ ಕಡೆ ಇಟ್ರು. ಗಿಲ್ಲಿ ಜೊತೆ ಯಾರು ಕೂರಬಾರ್ದು ಎಂದು ರಕ್ಷಿತಾಗೆ ಹೀಗೆ ಮಾಡಿದ್ದಾರೆ ಎಂಬ ಕಾರಣ ಕೊಟ್ಟ ರಾಶಿಕಾ ಅವರು ರಕ್ಷಿತಾಗೆ ಕಳಪೆಯನ್ನ ಕೂಡ ಕೊಟ್ಟಿದ್ರು. ರಕ್ಷಿತಾಗೆ ರಘು ಗಿಲ್ಲಿ ಪಕ್ಕ ಬೇರೆಯವರು ಕೂತ್ರೆ ಆಗೋದಿಲ್ಲ. ಹೀಗಾಗಿ ಕಿಚ್ಚ ಸುದೀಪ್ ಅವರು ಇದನ್ನೇ ಪ್ರಶ್ನೆ ಮಾಡಿದ್ದಾರೆ. ರಕ್ಷಿತಾ ಮನಸ್ಸಿನಲ್ಲಿ ತಾನೇ ಟ್ರೋಫಿ ಗೆಲ್ಲಬೇಕು ಎಂದಿದೆ. ಆದರೆ ಗಿಲ್ಲಿ ರಘು ಪಕ್ಕ ಬೇರೆಯವರು ಕೂರಬಾರ್ದು ಎಂದಿದ್ದಾರೆ. ಸಂಬಂಧ ಇಟ್ಕೊಂಡು ಮನೆಯವರನ್ನ ನರಕ ಮಾಡುತ್ತಿದ್ದೇವೆ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ರಘು, ಗಿಲ್ಲಿ ಹಾಗೂ ನಿಮ್ 3 ಜನರಲ್ಲಿ ಯಾರು ಗೆಲ್ಬೇಕು ಎಂದು ಪ್ರಶ್ನೆ ಮಾಡಿದಾಗ ಆಗ ರಕ್ಷಿತಾ ನಾನು ಅಂತ ಕೂಡ ಹೇಳಿದ್ದಾರೆ. ಸೊ ನಾನು ಅಂತ ಅಂದ್ಮೇಲೆ ಯಾಕೆ ಬೇರೆ ಒಂದು ಸಂಬಂಧಗಳನ್ನ ಇಲ್ಲಿ ಹುಟ್ಟಾಕೋಬೇಕು ಅಂತ ಅನ್ನೋದು ಕಿಚ್ಚ ಸುದೀಪ್ ಅವರ ಪ್ರಶ್ನೆ ಆಗಿತ್ತು. ಸ್ನೇಹಿತರೆ, ನಿಮಗೇನ್ ಅನ್ಸುತ್ತೆ ಹೇಳಿ? ಗಿಲ್ಲಿ ಜೋಡಿ ಕಾವ್ಯ ಜೋಡಿ ನಿಮಗೆ ಇಷ್ಟನಾ? ಗಿಲ್ಲಿ ಹಾಗೆ ಕಾವ್ಯ ಅಥವಾ ಗಿಲ್ಲಿ ಹಾಗೆ ರಕ್ಷಿತನ? ಎನಿವೆ, ಇದು ಏನಿದ್ರು ಜಸ್ಟ್ ರೂಮರ್ಸ್ ಇರಬಹುದು. ಈ ಪ್ರತಿಯೊಂದು ಬಿಗ್ ಬಾಸ್ ಸೀಸನ್ ಅಲ್ಲೂ ಕೂಡ ಒಂದೊಂದು ಲವ್ ಸ್ಟೋರಿಗಳು ಶುರು ಆಗುತ್ತೆ. ಸೊ ಇದು ಕೂಡ ಹಾಗೇನೆ. ಬಟ್ ಆಫ್ಟರ್ ದಟ್ ಕಂಟಿನ್ಯೂ ಮಾಡ್ತಾರ ಬಿಡ್ತಾರ ಅದು ಸೆಕೆಂಡ್ರಿ. ಬಟ್ ಪ್ರೆಸೆಂಟ್ಲಿ ಜನಗಳಿಗೆ ನೋಡೋಕೆ ಆ ಒಂದು ಜೋಡಿ ತುಂಬಾನೇ ಕ್ಯೂಟ್ ಅಂತ ಅನ್ಸುತ್ತೆ. ಸೊ ನಿಮಗೆ ಯಾವ ಜೋಡಿ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ? ಸೊ ಐ ಹೋಪ್ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.